ರಾಜ್ಯ ಕೈಪಾಳ್ಯದಲ್ಲಿ ಮತ್ತೆ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವ ಕೂಗು ಜೋರಾಗ್ತಿದೆ. ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಬಿಗಿಪಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಜೋರಾದ ಸಂಪುಟ ಪುನರ್ರಚನೆಯ ಕೂಗು. ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಬಿಗಿಪಟ್ಟು ಹಿಡಿದಿದ್ದಾರೆ. ಇಂದು ವರಿಷ್ಠರನ್ನ ಭೇಟಿಯಾಗ್ತಾರೆ ಎಂಎಲ್ಎಗಳು. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಶಾಸಕರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಉಸ್ತುವಾರಿ ಸಚಿವರಾಗಿರುವಂತಹ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರೆ ಶಾಸಕರು. ವರಿಷ್ಠರನ್ನ ಭೇಟಿಯಾಗಿ ಸಚಿವ ಸ್ಥಾನದ ಬಗ್ಗೆ ಚರ್ಚೆ ಮಾಡ್ತಾರೆ. ನಮಗೂ ಸಚಿವ ಸ್ಥಾನ ನೀಡಿ ಅಂತ ಪಟ್ಟಿಡಿತಾರೆ, ಮನವಿ ಮಾಡ್ಕೊಳ್ತಾರೆ. ಹೈಕಮಾಂಡ್ ಬಳಿ ಮನವಿಯನ್ನ ಮಾಡ್ಕೊಳ್ತಾರೆ ಶಾಸಕರು. ಈಗಾಗಲೇ ಒಂದೇ ಕ್ಷೇತ್ರದಲ್ಲಿ 2 ರಿಂದ 3 ಬಾರಿ ಗೆದ್ದಂತಹ ಶಾಸಕರು ಮುಂದಿನ ಬಾರಿ ಸಂಪುಟ ಪುನರ್ರಚನೆಯಾದಂತಹ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿ ಪರಿಗಣಿಸಬೇಕು ಅನ್ನೋದಾಗಿ ಕೋರಿ ಈ ಹಿಂದೆ ಅರ್ಜಿಯನ್ನ ಬರೆದಿದ್ರು, ಸಹಿ ಹಾಕಿದ್ರು. ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಎಲೆಕ್ಷನ್ ಆಗಲಿ ನಾನೇ ಖುದ್ದಾಗಿ ಮಾತನಾಡ್ತೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು. ಈಗ ಸ್ವತಃ ಹೈಕಮಾಂಡ್ ಹತ್ರ ಮಾತನಾಡೋದಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಕೆಲವೊಂದಷ್ಟು ಶಾಸಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನು ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಾಲ್ಮನೆ. ಕಿರಣ್, ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸ್ತಾ ಇತ್ತು ಕುರ್ಚಿ ಕಾದಾಟ. ಅದೆಲ್ಲೋ ಒಂದು ಕಡೆ ತಣ್ಣಗಾದಂತೆ ಕಾಣಿಸ್ತಾ ಇದೆ. ಬಟ್ ಶಾಸಕರು ಸುಮ್ಮನಿರ್ತಿಲ್ಲ. ಸಚಿವ ಸ್ಥಾನದ ಆಕಾಂಕ್ಷಿಗಳು ನಾವು ನಮ್ಮನ್ನ ಕನ್ಸಿಡರ್ ಮಾಡಿ ಅಂತ ಹೈಕಮಾಂಡ್ ಬಳಿ ನೇರ ಹೋಗ್ತಿದ್ದಾರೆ. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮನವೊಲಿಸುವ ಪ್ರಯತ್ನ ಆಗಿತ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೋಗಿ ಅಂತ ಕಳಿಸ್ಕೊಡ್ತಾ ಇದ್ದಾರೆ ಅಥವಾ ಅವರಾಗೇ ತೆಗೆದುಕೊಂಡಂತಹ ನಿರ್ಧಾರಗಳ ಏನಿದೆ ಡೀಟೇಲ್ಸ್ ಕಿರಣ್? ಎಸ್ ಹೌದು. ಏನು ಬೈ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಏನು ಹಿರಿಯ ಶಾಸಕರುಗಳಿದ್ದು ಅವರು ಸಚಿವ ಸಂಪುಟ ವಿಸ್ತರಣೆಗೆ ಈಗ ಒತ್ತಾಯಿಸಿ ದೆಹಲಿ ಮಟ್ಟದ ನಾಯಕರನ್ನ ಭೇಟಿ ಮಾಡೋಕೆ ಹೊರಟಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನ ಆಪ್ತ ಬಣದಲ್ಲಿ ಏನು ಗುರುತಿಸಿಕೊಂಡಂತ ನಾಯಕರುಗಳೇ ಹೆಚ್ಚಾಗಿರ್ತಕ್ಕಂಥದ್ದು. ಸರ್ಕಾರ ಬಂದು 3 ವರ್ಷ ಕಳೆದು ಬಂತು. ಅದರಿಂದಾಗಿ ನಮಗೆ ಹೊಸ ಅವಕಾಶವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ದೆಹಲಿ ಮಟ್ಟದ ನಾಯಕರನ್ನ ಭೇಟಿ ಮಾಡೋಕೆ ಒಂದಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಇರುವಂತಹ ಸಚಿವರುಗಳಿಂದ ವಿರುದ್ಧವಾಗಿ ಅಸಮಾಧಾನವನ್ನ ಈ ಹಿಂದೆಯೂ ಕೂಡ ಹೊರಗಾಕಿದ್ರು. ಈ ಹಿಂದೆಯೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತುಗಳನ್ನ ಆಡ್ತಾ ಇದ್ರು. ಈಗಾಗಲೇ ಇರುವಂತ 20 ಶಾಸಕರುಗಳನ್ನ ಕೈಬಿಟ್ಟು ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡುವ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ವರಿಷ್ಠರಾಗಿರ್ತಕ್ಕಂತಹ ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ, ಖರ್ಗೆ ಮತ್ತೆ ರಾಹುಲ್ ಗಾಂಧಿಯನ್ನು ಸಹ ಭೇಟಿ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಡಯನಾ, ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಎಂಎಲ್ಎಗಳು ಹೋಗ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಇದೆಯಾ? ಯಾರ್ಯಾರು ಹೋಗ್ತಿದ್ದಾರೆ ದೆಹಲಿಗೆ ಅಂತ? ಈಗಾಗಲೇ ನಿನ್ನೆ ಅಶೋಕ್ ಪಟ್ನಾಣ್ ಮತ್ತೆ ಟಿ.ಬಿ. ಜಯಚಂದ್ರ ಅವರ ನೇತೃತ್ವದಲ್ಲಿ 30ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಈಗಾಗಲೇ ತಲುಪಿರ್ತಕ್ಕಂಥದ್ದು. ಇವತ್ತು ಇನ್ನುಳಿದ ಕೆಲವಷ್ಟು ಶಾಸಕರುಗಳು ಒಂದು 5 ರಿಂದ 6 ಜನ ಶಾಸಕರುಗಳು ಇವತ್ತು ಬೆಳಗ್ಗೆ ದೆಹಲಿಗೆ ತಲುಪಿ ಮಧ್ಯಾಹ್ನದ ಹೊತ್ತಿಗೆ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡುವ ಎಲ್ಲಾ ಸಾಧ್ಯತೆಗಳಿದೆ. ಡಯನಾ, ಓಕೆ, ಇದು ಮೊದಲ ಹಂತದ ದೆಹಲಿಯ ಪ್ರವಾಸ ಅಂತ ಅನ್ಕೊಂಡ್ರು. ಇನ್ನು ಮುಂದಿನ ಮಟ್ಟದಲ್ಲಿ ಅಥವಾ ಮುಂದಿನ ಹಂತದಲ್ಲಿ ಎಷ್ಟು ಜನ ಹೋಗಬಹುದು? ಈ ಲೆಕ್ಕಾಚಾರ ಏನಾದ್ರೂ ಇದೆಯಾ ಕಿರಣ್? ಸದ್ಯ ಈ ಹಿಂದೆಯೂ ಕೂಡ ಒಬ್ಬೊಬ್ಬರೇ ಆಗಿ ದೆಹಲಿ ಮಟ್ಟದ ನಾಯಕರನ್ನ ಭೇಟಿ ಮಾಡಿದ್ರು ಶಾಸಕರುಗಳು. ಆದ್ರೆ ಈಗ ತಮ್ಮಲ್ಲೇ ಇರುವಂತಹ ಒಂದು ತಂಡವನ್ನ ಮಾಡಿಕೊಂಡು ನಾವು MLCಗಳು ಮತ್ತೆ MLAಗಳು ಹಿರಿಯರಿದ್ದೀವಿ, ಪಕ್ಷದಲ್ಲಿ 3-4 ಬಾರಿ ಗೆದ್ದಿದ್ದೀವಿ, ನಮ್ಗೆ ಈ ಬಾರಿ ಅವಕಾಶವನ್ನು ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈ ಹಿಂದೆಯೂ ಕೂಡ ಹೋಗಿದ್ರು. ಆದ್ರೆ ಇವತ್ತು ತಂಡವನ್ನ ಕಟ್ಕೊಂಡು ಹೋಗಿ ದೆಹಲಿ ಮಟ್ಟದ ನಾಯಕರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮುಂದಾಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ DCM DK ಶಿವಕುಮಾರ್ ಅವರನ್ನ 16 ಮತ್ತು 17ನೇ ತಾರೀಕು ದೆಹಲಿಗೆ ಕರೆಸಿಕೊಳ್ಳುವ ಹೈಕಮಾಂಡ್ ಈಗಾಗಲೇ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಆ ಸಂದರ್ಭದಲ್ಲಿ ಯಾವೆಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಡಯನಾ, ಓಕೆ ಕಿರಣ್, ಈಗ ಆಲ್ರೆಡಿ ಹೋಗಿರುವಂತ MLAಗಳು, ಹೋಗಬೇಕಾಗಿರುವಂತ MLAಗಳು ದೆಹಲಿಯಲ್ಲಿ ಎಷ್ಟು ದಿನ ವಾಸ್ತವ್ಯ ಹೂಡ್ತಾರೆ ಅನ್ನುವ ಡೀಟೇಲ್ಸ್ ಇದೆಯಾ? ಸದ್ಯ ಈಗಾಗಲೇ ಇವತ್ತು ವರಿಷ್ಠರನ್ನ ಭೇಟಿ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಆದ್ರೆ ಇವತ್ತು ಭೇಟಿಗೆ ಸಾಧ್ಯವಾದ್ರೆ ಭೇಟಿ ಮಾಡಬಹುದು. ಆದ್ರೆ ಇಲ್ಲಿ ಇನ್ನೂ 2-3 ದಿನಗಳ ಕಾಲ ಅಲ್ಲೇ ದೆಹಲಿಯಲ್ಲಿ ವಾಸ್ತವ್ಯ ಹೂಡುವಂತ ಸಾಧ್ಯತೆಗಳಿದೆ. ಡಯನಾ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ 30ಕ್ಕೂ ಹೆಚ್ಚು ಶಾಸಕರು ಅರ್ಜಿಯನ್ನ ಈ ಹಿಂದೆ ಕೂಡ ಸಹಿ ಮಾಡೋದ್ರ ಮೂಲಕ ಸಲ್ಲಿಕೆ ಮಾಡಿದ್ರು. ಈಗ ಸ್ವತಃ ದೆಹಲಿಗೆ ಹೋಗಿ 1-2 ದಿನ ಅಲ್ಲೇ ವಾಸ್ತವ್ಯ ಹೂಡ್ತಾರೆ. ಒಂದೇ ಕ್ಷೇತ್ರದಲ್ಲಿ ಹಲವು ಬಾರಿ ಗೆದ್ದಿರುವಂತ ನಮ್ಮನ್ನ ಶಾಸಕರ ಸ್ಥಾನದಿಂದ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿ ಪರಿಗಣಿಸಿ ಸಚಿವ ಸಂಪುಟ ಮತ್ತೆ ಪುನರ್ ಸ್ಥಾಪನೆ ಮಾಡೋದಾದ್ರೆ ಅನ್ನುವಂತ ವಿಚಾರಗಳನ್ನ ಕೂಡ ಹೈಕಮಾಂಡ್ ಮುಂದೆ ಸ್ವತಃ ಶಾಸಕರೇ ಮುಂದಿಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.